ಹಲೋ everyone. Welcome to ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 32ನೇ ಪ್ರಶ್ನೆ. ಅಕ್ಷಿಪಟಲ ಎಂದರೇನು? ನಮ್ಮ ಕಣ್ಣಿನಲ್ಲಿ ಬೇರೆ ಬೇರೆ ಭಾಗಗಳಿರ್ತವೆ. ಕಾರ್ನಿಯಾ ಇರುತ್ತೆ, ವರ್ಣ ದ್ರವ್ಯ ಇರುತ್ತೆ, ವರ್ಣಪಟಲ ಇರುತ್ತೆ, ಕಣ್ಣಿನ ಪಪ್ಪೆ ಇರುತ್ತೆ, ಅದೇ ತರ ತೂರ ಇರುತ್ತೆ, ಅಕ್ಷಿಪಟಲ ಇರುತ್ತೆ, ದೃಷ್ಟಿನರ ಇರುತ್ತೆ. ಹಾಗಿದ್ರೆ ಇಲ್ಲಿ ಅಕ್ಷಿಪಟಲ ಅಂತ ಕೇಳ್ತಿದ್ದಾರೆ. ಕಣ್ಣಿನ ಮಸೂರವು ಬೆಳಕನ್ನು ಕೇಂದ್ರೀಕರಿಸುವ ಕಣ್ಣಿನ ಒಳಭಾಗವೇ ಅಕ್ಷಿಪಟಲ. ಇಲ್ಲಿ ಯಾವುದೇ ವಸ್ತುವಿನಿಂದ ಪ್ರತಿಫಲಿಸಿದಂತಹ ಬೆಳಕು ನಮ್ಮ ಕಣ್ಣಿಗೆ ಬಿದ್ದಾಗ ಮಾತ್ರ ನಾವು ಆ ವಸ್ತುವನ್ನ ನೋಡಬಹುದು. ಈಗ ಪ್ರತಿಫಲಿಸಿದಂತಹ ಬೆಳಕು ಬಂತು, ಕಣ್ಣಿನ ಪಾಪೆಯನ್ನ ದಾಟ್ಕೊಂಡು ಒಳಗ್ ಬಂತು, ಮಸೂರದ ಮೇಲೆ ಬಂದ್ಬಿತ್ತು. ಈ ಮಸೂರ ವಕ್ರೀಕರಿಸಿ ಇದನ್ನ ಬಾಗಿಸಿ ಅಕ್ಷಿಪಟಲದ ಮೇಲೆ ಬೀಳುವಂತೆ ಮಾಡ್ತದೆ. ಈ ಅಕ್ಷಿಪಟಲದಲ್ಲಿ ಏನಿರುತ್ತದೆ ಅಂದ್ರೆ ಸಂವೇದನಾ ನರಕೋಶಗಳಿರ್ತವೆ, ಕಂಪಿ ಕೋಶಗಳು, ಶಂಕುಕೋಶಗಳು ಅಂತ ಹೇಳ್ತವೆ. ಇವು ಶಂಕುಕೋಶಗಳೇನಿರ್ತವೆ ಪ್ರಕಾಶಮಾನವಾದ ಬೆಳಕಿನಲ್ಲಿ ಸ್ಪಂದಿಸುವಂಥದ್ದು, ಗ್ರಹಿಸ್ತವೆ. ಹಾಗೆ ಕಂಪಿಕೋಶಗಳು ಮಂದವಾದ ಬೆಳಕಿನಲ್ಲಿ ಗ್ರಹಿಸುವಂತ ಸಂವೇದನೆಯನ್ನ ಪಡ್ಕೊಳ್ಳುವಂಥದ್ದು. ಇವು ದೃಷ್ಟಿನರದಿಂದ ಮೆದುಳಿಗೆ ಸಂದೇಶವನ್ನ ಕಳಿಸುವಂತ ಮಾಡ್ತವೆ. ಇಲ್ಲಿ ಕಣ್ಣಿನ ಮಸೂರ ಬೆಳಕನ್ನು ಕೇಂದ್ರೀಕರಿಸುವ ಕಣ್ಣಿನ ಒಳಭಾಗವೇ ಅಕ್ಷಿಪಟಲ. ಇದೇನಿದೆ ಅಲ್ಲ, ಇದನ್ನ ಅಕ್ಷಿಪಟಲ ಅಂತ ಕರಿತೀವಿ. ಇದು ಮಸೂರದಿಂದ ಬೆಳಕು ಕೇಂದ್ರೀಕೃತವಾಗ್ತದೆ. ಥ್ಯಾಂಕ್ ಯು.